ಅದ್ಭುತವಾದಂತ ವ್ಯಕ್ತಿ ನೋಡಿ. ದಿಲೀಪ್ ರಾಜ್ ಅವರ ಅಗಲಿಕೆಯಾಗಿ ಇನ್ನ ಕೆಲವೇ ದಿವಸಗಳು ಆಗಿದ್ದು, ಅಷ್ಟರಲ್ಲೇ ಇನ್ನೊಬ್ರು ಅದ್ಭುತವಾದಂತ ಸಿನಿಮಾಗೆ ಸಂಬಂಧಪಟ್ಟಂತ ಮತ್ತೆ ಕಿರುತೆರೆಗೆ ಸಂಬಂಧಪಟ್ಟಂತ ವ್ಯಕ್ತಿ ಅಗಲಿಕೆಯಾಗಿದ್ದಾರೆ. ಇವರ ಹೆಸರು ನಂದೀಶ್ ಅಂತ. ಇವರನ್ನ ನೀವು ನೋಡಿರೋಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇವರು ಬ್ಯಾಕ್ ನಲ್ಲಿ ಕೆಲಸವನ್ನು ಮಾಡುವಂತವ್ರು. ಅಂದ್ರೆ ಇವರು ಸಂಭಾಷಣೆ ಅಂದ್ರೆ ಡೈಲಾಗ್ ಗಳನ್ನ ಬರೆಯುವಂತವ್ರು, ಸಿನಿಮಾಗೆ ಒಂದು ರೀತಿಯಲ್ಲಿ ಕಥೆಗಳನ್ನ ಬರೆಯುವಂತವ್ರು, ಸಿನಿಮಾಗೆ ಡೈಲಾಗ್ ಗಳನ್ನ ಬರೀತಾರೆ. ಹಲವಾರು ಸಿನಿಮಾಗಳನ್ನ ಇವರು ಸಿನಿಮಾಗಳಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ, ಡೈಲಾಗ್ ಗಳನ್ನ ಬರೆದಿದ್ದಾರೆ. ಮತ್ತೆ ಕಿರುತೆರೆಯಲ್ಲೂ ಕೂಡ ಅಷ್ಟೇ ಹಲವಾರು ಧಾರಾವಾಹಿಗಳು, ಫಾರ್ ಎಕ್ಸಾಂಪಲ್ ಪಾರು ಧಾರಾವಾಹಿ ಆಗಿರುವುದು, ಈ ರೀತಿಯ ಪ್ರಸಿದ್ಧ ಧಾರಾವಾಹಿಗಳಿಗೆ ಇವರೇ ಸಂಭಾಷಣೆ ಅಂದ್ರೆ ಡೈಲಾಗ್ ಗಳನ್ನ ಬರೆದಿರುವಂತವ್ರು. ಕೇವಲ 35 ವರ್ಷ. ಇವರಿಗೂ ಕೂಡ ಹೃದಯಘಾತವಾಗಿ ಅಗಲಿಕೆ ಆಗಿದ್ದಾರೆ. ಇಬ್ರು ಪುಟ್ಟ ಮಕ್ಕಳಿದ್ರು, ಪಾಪ ಪತ್ನಿ ಸಹ ಎಲ್ಲರೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಘೋರದು ದುರಂತ ಅಂತಾನೆ ಹೇಳ್ಬೋದು. ಎಕ್ಸ್ಪೆಕ್ಟ್ ಸಹ ಮಾಡಿರ್ಲಿಲ್ಲ. ನಿಜವಾಗ್ಲೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ತಿಂಗಳಷ್ಟೇ ಇವರ ಒಂದು ಎಂಗೇಜ್ಮೆಂಟ್ ಸಹ ಇದು ವೆಡ್ಡಿಂಗ್ ಆನಿವರ್ಸರಿ ಸಹ ಆಗಿತ್ತು. ಬಹಳಷ್ಟು ರೀತಿಯಲ್ಲೂ ಕೂಡ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಂದೀಶ್ ಅವರು ಹಲವಾರು ಅವಾರ್ಡ್ ಗಳನ್ನ ಸಹ ಪಡೆದುಕೊಂಡಿದ್ರು. ಇವರಿಗೆ ಬರೆಯುವುದು ಅಂದ್ರೆ ತುಂಬಾನೇ ಇಷ್ಟ. ಡೈಲಾಗ್ ಗಳನ್ನ ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಕಿರುತೆರೆಯಲ್ಲೂ ಕೂಡ ಅಷ್ಟೇ ಹಲವಾರು ಧಾರಾವಾಹಿಗಳಿಗೆ ಇವರು ಡೈಲಾಗ್ ಗಳನ್ನ ಬರೆದುಕೊಟ್ಟಿದ್ದಾರೆ. ಅದು ತುಂಬಾನೇ ಫೇಮಸ್ ಆಗಿ ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ರು. ಧಾರಾವಾಹಿಗಳಲ್ಲಿ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇತ್ತು. ಜೊತೆಗೆ ಸಿನಿಮಾಗೂ ಕೂಡ ಅವರಿಗೆ ಅವಕಾಶಗಳು ಬಂದಿತ್ತು. ಸಿನಿಮಾದಲ್ಲಿಯೂ ಸಹ ಡೈಲಾಗ್ ಗಳನ್ನ ಬರ್ಕೊಡ್ತಾ ಇದ್ರು. ಈ ರೀತಿ ಬ್ಯುಸಿ ಆಗಿದ್ದಂತ ಒಬ್ರು ವ್ಯಕ್ತಿ, ಒಂದು ಟೆಕ್ನಿಷಿಯನ್ ಅಂತಾನೆ ಹೇಳ್ಬೋದು, ರೈಟರ್ ಅಂತಾನೆ ಹೇಳ್ಬೋದು. ಬಟ್ ಇವಾಗ ನಮ್ಮ ಜೊತೆಗೆ ಇಲ್ಲ. ಎಲ್ರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಆಪ್ತರಾಗಿದ್ರು, ಒಳ್ಳೆ ವ್ಯಕ್ತಿ, ಒಳ್ಳೆ ಜೀವಿ ಆಗಿದ್ರು. ಬಟ್ ಈಗ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ.